ನಮಸ್ಕಾರ ವೀಕ್ಷಕರೇ, ಇಂಡಿಯಾ ಫಸ್ಟ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಎಸ್ ರವಿ, ಎಚ್.ಡಿ.ಕೋಟೆ ತಾಲೂಕು ವನಸಿರಿ ನಾಡಿನ ನಮ್ಮ ಡ್ರೀಮ್ ಡೀಲ್ ಕಂಪನಿಯ ಸೀಸನ್ 2 ಡೈರೆಕ್ಟರ್ ಆದಂತ ರವಿ. ನಮ್ಮ ಡ್ರೀಮ್ ಡೀಲ್ ನಿನ್ನೆ ನಡೆದಂತ ಏನು ಕನಕ ಭವನದಲ್ಲಿ ನಮ್ದು ಗ್ರ್ಯಾಂಡ್ ಲಾಂಚಿಂಗ್ ನಡೀತು. ಅದೇ ಮುಖಾಂತರ ಕೆಲವು ಗ್ರಾಹಕರಿಗೆ ಗೊಂದಲ ಇತ್ತು. ಹಾಗಾಗಿ ನಮ್ಮ ಕಂಪನಿ ಬಗ್ಗೆ ಹಲವಾರು ವಿಚಾರಗಳನ್ನ ನಾವು ನೀಡ್ಲಿಕ್ಕೋಸ್ಕರ ನಮ್ಮ ಸ್ನೇಹಿತರಾದಂತ ಸೀಸನ್ 2 ಡೈರೆಕ್ಟರ್ ಆದಂತ ಕಾಂತರಾಜ್ ಅವರು ಆಗಮಿಸಿದ್ದಾರೆ. ಅವ್ರ ಬಗ್ಗೆ ಕೆಲವೊಂದು ಕ್ಲಾರಿಟಿಗಳನ್ನ ತಗೊಳ್ಳೋಣ. ಯಾಕೆಂತಂದ್ರೆ ನಮ್ಮ ಗ್ರಾಹಕರಿಗೆ ಬೇಕಾದಂತ ಮಾಹಿತಿನ ಕೊಡಕ್ಕಾಗಿ ನಮ್ಮ ಸ್ನೇಹಿತರು ಬಂದಿದ್ದಾರೆ. ಹಾಗಾಗಿ ಅವ್ರ ಮುಖಾಂತರ ಒಂದು ಕೆಲವು ಮಾಹಿತಿಗಳನ್ನ ಕಲೆಕ್ಟ್ ಮಾಡೋಣ. ಸರ್ ನಮಸ್ತೆ. ನನಗೆ ಒಂದು ಡೌಟ್ ಇದೆ. ಯಾಕಂತಂದ್ರೆ ನಮ್ಮ ಕಸ್ಟಮರ್ ಮಾಡೋದೇನೆ ಈಜಿ, ಕಸ್ಟಮರ್ ನೆಮ್ಸ್ಬೇಕಾದ್ರೆ ಬಹಳ ಕಷ್ಟ ಇದೆ. ಯಾಕಂತಂದ್ರೆ ಕೆಲವೊಂದು ಕಡೆ ಎಲ್ಲಾ ಕಡೆ ಹೋದ್ರು ಕೂಡ ನೆಗೆಟಿವ್. ನಮಗೆ ನಮ್ಮ ಕಸ್ಟಮರ್ಗೆ ಒಳ್ಳೆ ರೀತಿ ಪ್ರಾಡಕ್ಟ್ ಸಿಗ್ಬೇಕು, ಒಳ್ಳೆ ರೀತಿ ಅವ್ರು ಕಟ್ಟೋ ದುಡ್ಡು ಯಾವ್ದೇ ರೀತಿ ಮೋಸ ಆಗ್ಬಾರ್ದು. ಮತ್ತೆ ಅವ್ರು ಅನ್ಕೊಂಡಂಗೆ ನಾವ್ ಏನ್ ಮಾಡಿದ್ವಿ ಇಲ್ಲಿ ಡ್ರೀಮ್ ಡೀಲ್ ಅಂತ ಹೇಳಿದೀರಾ. ಹಾಗಾಗಿ ಅವ್ರ ಡ್ರೀಮ್ ಡೀಲ್ ಅಲ್ಲಿ ಅವ್ರ ಕನಸನ್ನ ನನ್ಸ್ ಮಾಡ್ಕೋಬೇಕು. ಆ ರೀತಿ ಒಂದು ನಮ್ಗೆ ಅಪರ್ಚುನಿಟಿನ ನೀವು ಕೊಟ್ಟಿದ್ದೀರಾ. ಹಾಗಾಗಿ ಕೆಲವೊಂದು ಏನೇ ಡೌಟ್ಸ್ ಇದ್ರು ಕೂಡ ನಮ್ಗೆ ಕ್ಲಾರಿಟಿ ಮಾಡ್ಬೇಕು ಸರ್. ಡೆಫಿನೆಟ್ಲಿ. ಈಗ ಸರ್, ಈ ವೀಕ್ಷಕರು ನೋಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮನ. ಇವತ್ತು ಡ್ರೀಮ್ ಡೀಲ್ ಅಂದ್ರೆ ಏನು, ಡ್ರೀಮ್ ಡೀಲ್ ನ ಯಾಕೆ ಮಾಡಬೇಕು, ಡ್ರೀಮ್ ಡೀಲ್ ನ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಿಷ್ಟು ಸಣ್ಣ ಪ್ರಮಾಣದಲ್ಲಿ ನಾನು ಉತ್ತರ ನೀಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಮಾತಾಡ್ತವ್ರು ದಿನಗಟ್ಟಲೆ ಮಾತಾಡ್ಬೋದು. ಡ್ರೀಮ್ ಡೀಲ್ ಅಂದ್ರೆ ಏನು ಅಂತ. ಡ್ರೀಮ್ ಡೀಲ್ ಅಂದ್ರೆ ಸರ್ ತಿಳ್ಕೊಳ್ಳಿ, ಡ್ರೀಮ್ ಅಂದ್ರೆ ಕನಸು, ಡೀಲ್ ಅಂದ್ರೆ ವ್ಯವಹಾರ, ಕನಸಿನ ಜೊತೆಗೆ ವ್ಯವಹಾರ. ನಾವು ಅಲ್ಲೇ ಟ್ಯಾಗ್ಲೈನ್ ಇದೆ ನೋಡಿ, ಡ್ರೀಮ್ಸ್ ಡೂ ಕಮ್ ಟ್ರೂ, ಅಂದ್ರೆ ಕನಸು ನನಸಾಗುತ್ತೆ. ನಾವು ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಭೂಮಿ ಮೇಲೆ ಹಲವಾರು ಲಕ್ಷಾಂತರ ಜೀವರಾಶಿಗಳಿದೆ. ಅದರಲ್ಲಿ ತಮ್ಮ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಅವಕಾಶ ಇರೋದು ಒಂದೇ ಒಂದು ಜೀವಿ ಅಂದ್ರೆ ಅದು ಮನುಷ್ಯ ಜೀವಿ. ಆ ಮನುಷ್ಯನಿಗೆ ಕನಸು ನನಸು ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವೇದಿಕೆ ಇವತ್ತು ಡ್ರೀಮ್ ಡೀಲ್ ಗ್ರೂಪ್ ಆಗಿದೆ. ಇವತ್ತು ನಿಮ್ಗೆ ಏನ್ ಲಾಭ ಇದೆ ಡ್ರೀಮ್ ಡೀಲ್ಗೆ ನೀವು ಜಾಯ್ನ್ ಆಗೋದ್ರ ಮುಖಾಂತರ ಅಂತ ಹೇಳಿದ್ರೆ ನೋಡಿ, ನಿಮ್ಗೆ ಈ ಒಂದು ಡ್ರೀಮ್ ಡೀಲ್ಗೆ ನೀವು ಜಾಯ್ನ್ ಆಗೋದ್ರ ಮುಖಾಂತರ ನೀವು ಹಣವನ್ನ ಉಳಿತಾಯ ಮಾಡಬಹುದು. ಉಳಿತಾಯ ಯೋಜನೆ ಮುಖಾಂತರ ನೀವು ಪ್ರತಿ ತಿಂಗಳು 1,000 ರೂಪಾಯಿಗಳನ್ನ ಇಲ್ಲಿ ಉಳಿತಾಯ ಮಾಡಲಿಕ್ಕೆ ಒಳ್ಳೆ ಅವಕಾಶ ಇದೆ. ಹೊರಗಡೆ ಕ್ಷೇತ್ರದಲ್ಲಿ ನೀವು ಸೇವಿಂಗ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಇವತ್ತು ನೀವು ಬ್ಯಾಂಕಲ್ಲಿ ಸೇವಿಂಗ್ಸ್ ಮಾಡ್ಬೋದು. ಸೊ ಬೆಸ್ಟ್ ಪ್ಲಾಟ್ಫಾರ್ಮ್, ಖುಷಿ ಇದೆ. ಅಲ್ಲಿ ಸೇವಿಂಗ್ಸ್ ಮಾಡಿದ್ರೆ ನಿಮ್ಮ ಮೈಂಡ್ಗೆ ಗೊತ್ತಿದೆ ಅಲ್ಲಿ ಸೇವಿಂಗ್ಸ್ ಮಾಡಿದ್ರೆ ನಿಮ್ಮ ಹಣ ಇದೆ ಅಂತ ಹೇಳಿ. ನಿಮಗೆ ಪ್ರಾಬ್ಲಮ್ ಬಂದಾಗ ನಾವು ಹೋಗಿ ವಿಡ್ರಾ ಮಾಡ್ಬಿಡ್ತೀರಾ, ಕರೆಕ್ಟ್ ಅಲ್ವಾ? ಇನ್ನೂ ಒಂದು ಅವಕಾಶ ಇದೆ, ಎಲ್ಲೋ ಒಂದು ಗೋಲ್ಕದಲ್ಲಿ ಹಾಕಿಡ್ತೀರಾ, ಪ್ರಾಬ್ಲಮ್ ಅಂದ್ರೆ ಅದನ್ನು ಹೊಡೆಯುವಂತ ಪರಿಸ್ಥಿತಿ ಬರಬಹುದು. ನೀವು ಬೀರಲ್ಲಿ ಇಟ್ಟಿರ್ತೀರಾ, ಅಲ್ಲೂ ಕೂಡ ಯಾರೋ ಮನೆ ನೆಂಟರು ಬರ್ತಾರೆ, ಏನೋ ಸಮಸ್ಯೆಗಳಾಗಿದೆ ಅಂದ್ರೆ ಹೋಗಿ ಅದನ್ನ ಖರ್ಚು ಮಾಡ್ಬಿಡ್ತೀವಿ ಉಳಿತಾಯ ಹಣವನ್ನು. ಬಟ್ ಇಲ್ಲಿ ಏನಾಗುತ್ತೆ, ನೀವು ಪ್ರತಿ ತಿಂಗಳು ಕಟ್ಟುವಂತ ಇನ್ಸ್ಟಾಲ್ಮೆಂಟ್ ಏನಿದೆ ಇದು ನೀವು ವಿಡ್ರಾ ಮಾಡ್ಕೊಳಕ್ಕಾಗಲ್ಲ, ಅಂದ್ರೆ ನಿಮ್ಮ ಹಣವನ್ನು ತಗೊಳಕ್ಕಾಗಲ್ಲ. ಇಲ್ಲಿ ಉಳಿತಾಯವಾಗಿ ಇರುತ್ತೆ, ಉಳಿತಾಯ ಆಗ್ತಲೇ ಇರುತ್ತೆ. 22 ತಿಂಗಳು ಏನು ಉಳಿತಾಯ ಮಾಡ್ತೀರಾ, ಈ ಉಳಿತಾಯ ಮಾಡಿದ ನಂತರ ನೀವು ಆ ಹಣಕ್ಕೆ ವ್ಯಾಲ್ಯೂಬಲ್ ವರ್ತ್ ಇರುವಂತ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿರುವಂತೆ ಡ್ರೀಮ್ ಡೀಲ್ ಒಂದು ಒಳ್ಳೆ ಬ್ರ್ಯಾಂಡ್ ಆಗ್ತದೆ, ಖುಷಿ ಆಗ್ತದೆ. ಈ ಒಂದು ಬ್ರ್ಯಾಂಡ್ ನ ಪ್ರಾಡಕ್ಟ್ ಗಳನ್ನ ನೀವು ಬೈ ಮಾಡಬಹುದಾಗಿದೆ ಸರ್. ಅಂದ್ರೆ ನೀವೇನು ನಿಮ್ಮ ಹಣವನ್ನ ಉಳಿತಾಯ ಮಾಡಿದ್ರೆ, ಒಂದು ಉಳಿತಾಯ ಮಾಡಿದ ಹಣಕ್ಕೆ ವರ್ತಬಲ್ ಇರುವಂತ ಒಂದು ಒಳ್ಳೆ ರೀಸನಬಲ್, ಒಂದು ಒಳ್ಳೆ ಡಿಸ್ಕೌಂಟ್ ಇರೋ ಒಂದು ಒಳ್ಳೆ ಪ್ರಾಡಕ್ಟ್ ನೀವು ಬೈ ಮಾಡ್ತೀರಾ. ಜೊತೆಗೆ ನಿಮ್ಮ ಪ್ರತಿ ತಿಂಗಳು ಇಲ್ಲಿ ನೀವು ಹಣವನ್ನು ಉಳಿತಾಯ ಮಾಡೋದ್ರ ಮುಖಾಂತರ ಪ್ರತಿ ತಿಂಗಳು ನಿಮ್ಮ ಅದೃಷ್ಟವನ್ನ ಪರೀಕ್ಷೆ ಮಾಡಬಹುದು. ಪ್ರತಿ ತಿಂಗಳು ಕೂಡ ಎವ್ರಿ ಮಂತ್ ನೀವು ಅದೃಷ್ಟವನ್ನು ಪರೀಕ್ಷೆ ಮಾಡಬಹುದು. ಆ ಅದೃಷ್ಟ ಪರೀಕ್ಷೆಯಲ್ಲಿ ಕಂಪನಿ ನಿಮಗೆ ಇವತ್ತು ಕಾರು, ಮನೆ, ಬೈಕು, ಗೋಲ್ಡು, ಇವತ್ತು ಆಟೋ ರಿಕ್ಷಾ ಇರ್ಬೋದು, ಇವತ್ತು ಫಾರಿನ್ ಟ್ರಿಪ್ಸ್, ಎಷ್ಟು ರೆಫ್ರಿಜರೇಟರ್ ಇರ್ಬೋದು, AC ಇರ್ಬೋದು, ಈ ಥರದ್ದೆಲ್ಲ ಹಲವಾರು ಇದು ಕನಸು ಅಂತಾನೆ ಹೇಳ್ಬೋದು. ಎಷ್ಟೋ ಜನಗಳಿಗೆ ಈ ಥರ ಒಂದು ಕನಸನ್ನು ನನಸು ಮಾಡಲಿಕ್ಕೆ ಅಂತೇಳಿ ಇವತ್ತು ಒಂದಿಷ್ಟು ಗ್ರಾಹಕರನ್ನ ಒಂದು ಸೂರಿನಡೆ ಸೇರಿಸಿ ಬರುವಂತಹ ಲಾಭಾಂಶದಲ್ಲಿ ಇವತ್ತು ಕಂಪನಿ ಉಡುಗೊರೆಗಳನ್ನಾಗಿ ಕೊಡ್ತಾ ಇದೆ ಒಂದು ಗ್ರಾಹಕರಿಗೆ. ಇದು ನಿಜವಾಗ್ಲೂ ಕೂಡ ಒಂದು ಬೆಸ್ಟ್ ಪ್ಲಾಟ್ಫಾರ್ಮ್ ಅಂತ ಹೇಳ್ಬೋದು ಸರ್. ಹೊರಗಡೆ ಮಾರ್ಕೆಟಿಂಗ್ ಅಲ್ಲಿ ಇವತ್ತು ಈ ಥರದೆಲ್ಲ ನಾವು ಎಕ್ಸ್ಪೆಕ್ಟ್ ಮಾಡೋದು ಬಹಳ ಕಷ್ಟ. ಈ ಥರ ಒಂದು ಕಾನೂನಾತ್ಮಕವಾಗಿ ಜನಗಳಿಗೆ ಒಂದು ಉತ್ತಮ ಗುಣಮಟ್ಟದಂತಹ ಪದಾರ್ಥಗಳನ್ನ ನಾವು ತಲುಪಿಸಬೇಕು, ಒಂದಿಷ್ಟು ಜನರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ನಮ್ಮ ಒಂದು ಕಾನ್ಸೆಪ್ಟ್ ಸರ್. ಹಂಗೆ ನಾವು ಅವಕಾಶ ಕೊಡ್ತೀವಿ, ಮತ್ತೆ ಉದ್ಯೋಗ ಅವಕಾಶ ಕೊಡ್ತೀವಿ ಅಂತಂದ್ರೆ ಇಲ್ಲಿ ಎಜುಕೇಶನ್ ಇದ್ರೆ ಸಾಕ, ಇಲ್ಲ ಎಜುಕೇಶನ್ ಇಲ್ಲ ಅಂತ ಕೂಡ ಮಾಡ್ಬೋದಾ? ಖಂಡಿತ, ಗುಡ್ ಕ್ವಶನ್ ಸರ್. ಇವತ್ತು ಸರ್ ನಮ್ಮ ಈ ಒಂದು ಸಂಸ್ಥೆಗಳಿಗೆ ಕೆಲಸ ಮಾಡಲಿಕ್ಕೆ ಎಜುಕೇಶನ್ ಬೇಕಾಗಿಲ್ಲ ಸರ್. ದೊಡ್ಡ ಮಟ್ಟದ ಶಿಕ್ಷಣ ಏನು ಬೇಕಾಗಿಲ್ಲ, ದೊಡ್ಡ ಮಟ್ಟದ ಅನುಭವ ಏನು ಬೇಕಾಗಲ್ಲ. ಇಲ್ಲಿ ಕೆಲಸ ಮಾಡಲಿಕ್ಕೆ ಒಂದು ಛಲ ಇದ್ರೆ ಸಾಕು, ಕನಸಿರಬೇಕು, ಛಲ ಇರಬೇಕು, ಒಂದು ಹುಚ್ಚುತನ ಬದುಕಿನಲ್ಲಿ. ನಾವು ಕೂಡ ನಮ್ಮನ್ನು ಎಷ್ಟೋ ಜನ ಅವಮಾನ ಮಾಡಿದರೆ, ಸೊ ಅಂಥವ್ರ ಮುಂದೆ ನಾವು ಸನ್ಮಾನ ಮಾಡಿಸ್ಕೋಬೇಕು, ಅಂಥವ್ರ ಮುಂದೆ ನಾವು ಬೆಳೆದು ತೋರಿಸ್ಬೇಕು, ಸಮಾಜದಲ್ಲಿ ನಾವು ಎಲ್ಲರಂತೆ ಬದುಕಬೇಕು, ನಮ್ಮ ಕನಸನ್ನು ನನಸು ಮಾಡ್ಕೊಂಡು ಅನ್ನೋ ಒಂದು ಛಲ ಇದ್ರೆ ಸಾಕು ಸರ್. ಛಲ ಇದ್ರೆ ಡೆಫಿನೆಟ್ಲಿ ಇಲ್ಲಿ ನಿಮಗೆ ಖಂಡಿತ ಇಲ್ಲಿ ಗೆಲ್ಲಲಿಕ್ಕೆ ಸಾಧ್ಯ ಇದೆ ಸರ್. ಧೈರ್ಯ ಮತ್ತೆ ಛಲ ಬಹಳ ಮುಖ್ಯ ಆಗಿರುತ್ತೆ ಸರ್. ಓಕೆ. ಮತ್ತೆ ನಮ್ಮ ಕಸ್ಟಮರ್ಗೆ ನೀವು ಹೇಳಿದ್ರಿ, ಈಗ ನಮ್ಮ 22 ಮಂತ್ ನೀವು ಕಟ್ಟಬೇಕು ಅಂತ. ನಮ್ಮಲ್ಲಿ 22 ಮಂತ್ ನಮ್ಮ ಕಸ್ಟಮರ್ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಗಂಟ ತಾಳ್ಮೆ ಇರಲ್ಲ. ಯಾಕಂದ್ರೆ ಹಲವಾರು ಕಂಪ್ನಿಗಳು ಬಂದು ಇಲ್ಲಿ ಮೋಸ ಹೋಗಿರೋದ್ರಿಂದ ಎಲ್ಲರೂ ಕೂಡ ನೆಗೆಟಿವ್ ಆಗಿದ್ದಾರೆ. ನಮ್ಮಲ್ಲಿ ಪಾಸಿಟಿವ್ ಆಗ್ಬೇಕಾದ್ರೆ ನಮ್ಮ ಕಸ್ಟಮರ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ?
ಎಸ್ ಸೂಪರ್ ಸರ್, ಗುಡ್ ಕ್ವಶನ್ ಸರ್. ಇವತ್ತು ನಾನು ಮೊದಲೇ ಹೇಳಿದಾಗ ನಮ್ಮ ಕಂಪನಿ ಕಂಪ್ಲೀಟ್ ಪ್ರೊಫೈಲ್ ಲೀಗಲ್ ಆಗಿದೆ ಸರ್. ಇದ್ರ ಬಗ್ಗೆ ಯಾವುದೇ ಡೌಟ್ಸ್ ಬೇಡ ಸರ್. ನಾವು ಮಾಡ್ತಾ ಇರೋದು ವ್ಯಾಪಾರ, ಓಕೆನಾ. ಗ್ರಾಹಕರಿಗೆ ಮಧ್ಯಂತರ ಎಷ್ಟೋ ಕಂಪನಿಗಳು ಈ ಥರ ಮೋಸ ಮಾಡೋದ್ರಿಂದ ನಾವೇನು ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ಇವತ್ತು ಇ ಕಾಮರ್ಸ್ ಅನ್ನೋ ಪ್ಲಾಟ್ಫಾರ್ಮ್ ಕೂಡ ನಾವು ಓಪನ್ ಮಾಡಿದ್ವಿ ಸರ್. ಇವತ್ತು ನೀವು ವೆಬ್ಸೈಟಲ್ಲಿ ಚೆಕ್ ಮಾಡ್ಬೋದು. ಇವತ್ತು ಡಿ ಗ್ರ್ಯಾಬ್ ಅನ್ನೋ ಒಂದು ವೆಬ್ಸೈಟ್ ಮುಖಾಂತರ ನೀವು ಹೋದ್ರೆ ನಮ್ಮದು ಕಂಪ್ನಿದು ಕಂಪ್ಲೀಟ್ ಇವತ್ತೇನು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇವತ್ತು ಅಮೆಜಾನ್, ಫ್ಲಿಪ್ಕಾರ್ಟ್ ಯಾವ ಥರ ಇದೆ ಅದೇ ಥರ ಸೇಮ್ ನಾವು ಡಿ ಗ್ರ್ಯಾಬ್ ಅನ್ನೋ ಒಂದು ವೆಬ್ಸೈಟ್ ಕೂಡ ಓಪನ್ ಮಾಡಿದ್ವಿ. ಅಲ್ಲೂ ಕೂಡ ನೀವು ಆನ್ಲೈನ್ ಮುಖಾಂತರ ಎಲ್ಲ ಗ್ರಾಹಕರು ಕೂಡ ಬೈ ಮಾಡ್ಬೋದು, ನಿಮ್ಮ ಪದಾರ್ಥಗಳನ್ನ ಬೈ ಮಾಡ್ಬೋದು. ಹಾಗಾಗಿ ಸರ್ ನಾವು ಮಾಡ್ತಿದ್ದು ವ್ಯಾಪಾರ ಆದ್ರಿಂದ ಇಲ್ಲಿ ಬಂದಂಥ ಲಾಭಾಂಶದಲ್ಲಿ ಮಾತ್ರ ನಾವು ಉಡುಗೊರೆಗಳನ್ನ ಕೊಡ್ತಾ ಇದ್ವಿ. ಹಾಗಾಗಿ ಇದು ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಇದು ಆಕ್ಚುಲಿ ಲೀಗಲ್ ಸರ್. ಲೀಗಲ್ ಆಗಿರೋದ್ರಿಂದ ಕಂಪ್ಲೀಟ್ ಇದನ್ನ ಖಂಡಿತವಾಗಿ ನೀವು ಬಿಲೀವ್ ಮಾಡ್ಬೋದು ಸರ್. ಯಾಕಂದ್ರೆ ನಿಮ್ಮ ಹಣ ಏನಿದೆ ಅದು ಕೂಪನ್ ಆಗಿ ಕನ್ವರ್ಟ್ ಆಗುತ್ತೆ ಸರ್. ಖಂಡಿತ ಸರ್. ಅಂದ್ರೆ ನಾವು ಯಾವ ರೀತಿ ಬೈ ಮಾಡ್ಬೋದು? ಎಸ್ ಸರ್, ಈಗ ಖುಷಿ ಪಡುವಂಥ ವಿಚಾರ ಸರ್ ಒಂದೇನಪ್ಪ ಅಂತ ಹೇಳಿದ್ರೆ, ನೀವೀಗ 6 ತಿಂಗಳು ಮಿನಿಮಮ್ 6 ತಿಂಗಳು ನೀವು ಏನು ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು ಸರ್. ನೀವು 6 ಮಂತ್ಸ್ ನೀವು ಸೇವಿಂಗ್ಸ್ ಮಾಡಿದ್ರೆ ನಿಮ್ಮ ಹಣ 6,000 ರೂಪಾಯಿ ನಿಮ್ಗೆ ಸೇವಿಂಗ್ಸ್ ಆಗುತ್ತೆ, ಕೂಪನ್ ಕನ್ವರ್ಟ್ ಆಗುತ್ತೆ. ಅದರಲ್ಲಿ ಕಂಪನಿಯ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಬಂದರೆ ಅದೊಂದು 20% ಶೇಕಡ 20% ಅಂತ ಹೇಳಿದ್ರೆ ಒಂದು 1,200 ರೂಪಾಯಿಗೆ ನೀವೇನು ಪದಾರ್ಥ ಬೇಕು ಅಂದ್ರೆ ನೀವು ಬೈ ಮಾಡ್ಬೋದು ಆಫ್ಟರ್ 6 ಮಂತ್ಸ್. ಹಾಗೆ ನೀವು ಒಂದು 50% ಪೇಮೆಂಟ್ ಮಾಡಿದ್ರೆ, ನೀವು ಎಕ್ಸಾಂಪಲ್ ಒಂದು 10,000 12,000 ಪೇಮೆಂಟ್ ಮಾಡಿಲ್ಲ, ಅದರ ಅರ್ಧದಷ್ಟು ಹಣಕ್ಕೆ ನೀವು ಏನು ಮಾಡ್ಬೋದು, ನಿಮ್ಗೆ ಏನು ಬೇಕು ಪದಾರ್ಥನ ಖರೀದಿ ಮಾಡ್ಬೋದು ಸರ್. ಈಗಾಗಲೇ ಸರ್ ಕೆಲವು ಕಂಪ್ನಿಗಳೇನಾಗಿದೆ, ಲಾಸ್ಟ್ ಕೊಡ್ತೀನಿ ಪರೋಟ ಆ ಥರ ರೀತಿ ಹೇಳಿ ನಮಗೆ ಮೋಸ ಆಗೋದ್ರಿಂದ ನಮ್ಮ ಗ್ರಾಹಕರಿಗೆ ಏನಾಗಿದೆ ಅಂದ್ರೆ, ಯಾವುದೇ ಕಂಪ್ನಿ ಬಂದು ಕೊನೆ ತರಗಡೆ ಇರೋಕ್ಕಾಗಲ್ಲ. ನಮಗೆ ಸ್ಪಾಟ್ ಅಲ್ಲಿ ಕೊಡಿ, ಇವಾಗ ಕೊಡಿ ನಮಗೆ, ಹಂಗಾದ್ರೆ ನಾವು ಪ್ರಾಡಕ್ಟ್ಗೆ ನಾವು ಕಟ್ಕೊಂಡು ಹೋಗ್ತೀವಿ ಇನ್ಸ್ಟಾಲ್ಮೆಂಟ್ ಅಂತ ಬಿಟ್ಟೆಲ್ಲ ಕ್ವಶನ್ ಇದೆ ಫೀಲ್ಡ್ ಅಲ್ಲಿ. ಹಾಗಾಗಿ ನೀವು ಹೇಳಕ್ ಇಷ್ಟಪಡ್ತೇವೆ. ಎಸ್ ಸರ್, ಕಂಪ್ನಿ ಕೂಡ ಸರ್ ಇದನ್ನೆಲ್ಲ ಮನಗಂಡು ಕಂಪ್ನಿ ಕೂಡ ಏನು ಮಾಡ್ತಾ ಇದೆ, ಈಗ ಕಂಪ್ಲೀಟ್ ಈಗ ನಮ್ಮ ಸಹ ಪ್ರೋಸೆಸ್ ಅಲ್ಲಿ ಇದೆ ಸರ್. ಹಲವಾರು ನಾವು ಬ್ರ್ಯಾಂಡ್ಗಳನ್ನ ನಮ್ಮದೇ ಬ್ರ್ಯಾಂಡ್ ಮಾಡ್ತಿರೋದ್ರಿಂದ ಕೆಲವೊಂದು ಪ್ರೋಸೆಸ್ ಅಲ್ಲಿ ಇದೆ ಸರ್. ವೆರಿ ಸೂನ್ ಸರ್ ನಾವು ಕೂಡ ಏನು ಮಾಡ್ತಾ ಇದ್ರೆ, ಮೊದಲೇ ಹಣವನ್ನು ಪಾವತಿ ಮಾಡಿ ಪ್ರಾಡಕ್ಟ್ನ ತಗೊಳ್ಳೋದು ಕೂಡ ಕಂಪನಿ ಯೋಚನೆ ಮಾಡ್ತಾ ಇದೆ ಸರ್. ಡೆಫಿನೆಟ್ ಸರ್, ಕಸ್ಟಮರ್ ಏನೆಲ್ಲ ಇವತ್ತು ಸೊ ಅವರ ಒಂದು ಅನಿಸಿಕೆಗಳಿಗೆ ಖಂಡಿತ ನಾವು ಬೆಲೆ ಕೊಟ್ಟೆ ಕೊಡ್ತೀವಿ, ಗೌರವ ಕೊಟ್ಟೆ ಕೊಡ್ತೀವಿ. ಅದು ಖಂಡಿತ ಸಾಧ್ಯ ಆಗುತ್ತೆ. ನಾವು ಯಾಕಂದ್ರೆ ತುಂಬ ಪ್ರೋಸೆಸ್ ಅಲ್ಲಿ ಸರ್. ಈಗ 6 ತಿಂಗಳು ಮಿನಿಮಮ್ 6 ತಿಂಗಳು ಸೇವಿಂಗ್ಸ್ ಮಾಡಲೇಬೇಕು ಸರ್. ಸೇವಿಂಗ್ಸ್ ಮಾಡಿದ ನಂತರ ನೀವು ಪರ್ಚೇಸ್ ಮಾಡ್ಬೋದಾಗಿದೆ. ಉದಾಹರಣೆ, ಇನ್ನು ಉಳಿದಂಥ ಹಣವನ್ನು ನೀವು ಪೂರ್ತಿ ಪ್ರಮಾಣ, ನೀವು ಪೂರ್ತಿ ಹಣ ಈಗ ಏನು ಕಂತು 22 ಕಂತು ಇರುತ್ತೆ ಅಂತ ಹೇಳಿ 22 ಕಂತುಗಳು ನೀವು ಕಂಪ್ಲೀಟ್ ಕಟ್ಟಿ ತದನಂತರ ನೀವು ಪದಾರ್ಥ ಕೂಡ ಬೈ ಮಾಡೋದಕ್ಕೆ ಅವಕಾಶ ಇರುತ್ತೆ. ಅದು ಪ್ರೋಸೆಸ್ ವೆರಿ ಸೂನ್. ಅದ್ರ ಬಗ್ಗೆ ನಾವು ನಿಮಗೆ ಕಂಪ್ಲೀಟ್ ಸರ್. ಈಗ ನಾವು ಕೊನೆಗಂಡ ಕಾಯಿಲೆಗೆ 22,000 ಏನಿದೆ ಇವಾಗಲೇ ಕ್ಲಿಯರ್ ಮಾಡ್ತೀವಿ, ಫ್ರಾಡ್ ಕೊಡ್ತೀರಾ ಸರ್? ಪ್ರೆಸೆಂಟ್ ಇನ್ನೂ ಪ್ರೋಸೆಸ್ ಅಲ್ಲಿ ಇದೆ ಸರ್. ಈಗ ಪ್ರೆಸೆಂಟ್ ಇಲ್ಲ ಕೊಡೋಣ ಸರ್. ಅದ್ರ ಬಗ್ಗೆ ಕಂಪನಿ ಕೂಡ ಸೊ ಆಲ್ರೆಡಿ ಅದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದೆ ಸರ್. ಕೊಡ್ಬೇಕು. ಏನಾಗಿದೆ ಅಂದ್ರೆ ನೀವು ಹೇಳ್ದಂಗೆ ನನಗೆ ತುಂಬಾ ಇಷ್ಟ ಆಯ್ತು. ಯಾಕಂದ್ರೆ ಇಲ್ಲಿ ಎಲ್ಲ ಡ್ರಾಗಳು ನೋಡಿ, ಕೂಪನ್ ನೋಡಿ, ಯಾಕಂದ್ರೆ ನಾವು ಇಲ್ಲಿ ಬಣ್ಣದ ಗಾಡಿಗಳು ನೋಡ್ತಿದಾಗಲೇ ನಮ್ಮಲ್ಲಿ ಬರೋದು ಇಷ್ಟನ್ನ ಕೊಡ್ತಾರ, ಯಾವ ರೀತಿ ಕೊಡ್ತಾರೆ, ಇದನ್ನ ಇನ್ನು ಮೋಸ ಆಗ್ಬೋದು ಅನ್ನೋ ಉದ್ದೇಶ ನಮ್ಗಿರುತ್ತೆ. ಇದನ್ನ ನೋಡ್ತಿದಾಗಲೇ ಹೆಂಗ್ ಅನಿಸ್ಬಿಡುತ್ತೆ. ಯಾಕಂದ್ರೆ ಕೆಲವೊಂದು ಕಂಪ್ನಿಗಳು ಬಂದ ಆ ತರ 1 ರೂಪಾಯಿಗೆ 10 ರೂಪಾಯಿ ಕೊಡ್ತೀನಿ ಆಸೆ ತೋರಿಸಿ ಉಂಟಾಗಿದೆ. ಹಾಗಾಗಿ ನೀವೇನ್ ಹೇಳ್ತೀರಾ ಅಂತಂದ್ರೆ, ನಾವು ಬ್ರ್ಯಾಂಡೆಡ್ ಪ್ರಾಡಕ್ಟ್ ನ ಕೊಡ್ತಾ ಇದೀವಿ, ನಿಮ್ಗೆ ಸರಿಯಾದ ರೀತಿಯಲ್ಲಿ ಕೊಡ್ತೀವಿ. ಮತ್ತೆ ಇನ್ನೊಂದು ಕ್ವಶನ್ ಇದೆ ಸರ್, ನೀವು ಕೊಡುವಂತ ಪದಾರ್ಥ ಹೊರಗಡೆ ನಾವು ಶೋರೂಮ್ ಅಲ್ಲಿ ತಗೊಳ್ಳೋಕ್ಕಿಂತ ಡಿಸ್ಕೌಂಟ್ ಕೊಡ್ತೀರೋ ಇಲ್ಲ ಹೊರಗಡೆ ರೇಟೇ ಕೊಡ್ತೀರಾ ಸರ್? ಡಿಸ್ಕೌಂಟ್ ಪ್ರಾಡಕ್ಟ್ಸ್ ಇದೆ ಸರ್. ಹೊರಗಡೆ ಏನ್ ಶೋರೂಮ್ ಸಿಗುತ್ತೆ, ಏನಿದೆ ನಿಮ್ಮ ಮಾರ್ಕೆಟ್, ಸೊ ಹೊರಗಡೆ ಪ್ರೈಸ್ ಇರುತ್ತೆ, ಬಟ್ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ಕ್ವಾಲಿಟಿ ಪ್ರಾಡಕ್ಟ್ಸ್ ಅನ್ನ ಕೊಡ್ತೀವಿ ಸರ್. ವ್ಯಾರಂಟಿ ಗ್ಯಾರಂಟಿ ಸರ್? 100% ವಾರಂಟಿ ಗ್ಯಾರಂಟಿ ಎಲ್ಲ ಸಿಗುತ್ತೆ ಸರ್ ನಿಮಗೆ. ಸರ್ ನೆಕ್ಸ್ಟ್ ಈಗ ನಮ್ಮಲ್ಲಿ ಬಂದಂತ ಈಗ ಅಂದ್ರೆ ನೀವು ಈಗ ಬಹುಮಾನ ಬಂದಂಗೆ, ಯಾಕಂದ್ರೆ ಈಗ ಒಂದ್ಸಲ ಕಟ್ಟಿರ್ತೀನಿ, ನಾನೇ ಒಂದ್ಸಲ ಕಟ್ಟಿರ್ತೀನಿ, ಏನೋ ಒಂದು ಕಾರ್ ಇದೆ ಮೊದಲೇ, ಕಾರ್ ಅನ್ನ ಬಂದ್ಬಿಟ್ರೆ ನೆಕ್ಸ್ಟ್ ತಿಂಗಳು ಕೂಡ ನನ್ನ ಡ್ರಾಗೆ ಎಲಿಜಿಬಿಲಿಟಿ ಇದೀನಿ, ಇಲ್ಲ ಡ್ರಾ ಬಂದ ತಕ್ಷಣ ನನ್ನ ಹೊರಗಡೆ ಆಗ್ತೀರಾ? ಇಲ್ಲ ಸರ್, ಪ್ರತಿ ತಿಂಗಳು ಕೂಡ ಸರ್ ನೀವು ಇಲ್ಲಿ ಪ್ರತಿ ತಿಂಗಳು ಕೂಡ ನಿಮ್ಮ ಅದೃಷ್ಟವನ್ನು ಪರೀಕ್ಷೆ ಮಾಡ್ಬೋದು ಸರ್. ಈಗ ಈ ತಿಂಗಳು ನಿಮ್ಮ ಕಾರ್ ಬಂದಿದೆ ಸರ್, ಇದು ಈ ತಿಂಗಳ ಬಹುಮಾನ ನಿಮಗೆ. ಈ ತಿಂಗಳ ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಿದ್ರೆ ಈ ತಿಂಗಳ ಅದೃಷ್ಟ ಪರೀಕ್ಷೆಗೆ ನಿಮಗೆ ಕೊಟ್ಟಿದ್ದೀವಿ. ನೀವು ನೆಕ್ಸ್ಟ್ ಮಂತ್ ಕೂಡ ನೀವು ಪ್ರತಿ ತಿಂಗಳು ಕೂಡ ನೀವು ಸೇವಿಂಗ್ಸ್ ಮಾಡ್ತಾ ಇರ್ತೀರ. ಎವ್ರಿ ಮಂತ್ ನೀವು ನಿಮ್ಮ ಅದೃಷ್ಟ ಪರೀಕ್ಷೆ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸರ್. ಈ ತಿಂಗಳು ಕಾರ್ ಬಂದಿದೆ ಸರ್, ನೆಕ್ಸ್ಟ್ ಮಂತ್ ನಿಮಗೆ ಗೋಲ್ಡ್ ಬರ್ಬಹುದು. ಅವಕಾಶ ಪ್ರತಿ ತಿಂಗಳು ಕೂಡ ನಿಮಗೆ ಅವಕಾಶ ಇರುತ್ತೆ ಸರ್. ಮತ್ತೆ ಇಲ್ಲಿ ನಮ್ದು ಇವಿ ಬೈಕ್ ಅಂತ ಅಂದ್ಬಿಟ್ಟು ಆಡ್ ಮಾಡಿದೀರಾ, ಈ ಬೈಕ್ ಯಾವ ರೀತಿ ಕೊಡ್ತೀರಾ ಸರ್? ಸೂಪರ್ ಸರ್. ನೋಡಿ ಸರ್, ಇವಿ ಸ್ಕೂಟರ್ ನಮ್ಮಲ್ಲಿ ಅವೈಲೇಬಲ್ ಇದೆ ಸರ್. ಇವತ್ತು ನೀವು ಏನು 22 ತಿಂಗಳು ನೀವೇನು 22,000 ರೂಪಾಯಿ ಸೇವಿಂಗ್ಸ್ ಮಾಡ್ತೀರಾ, ಅದರ ಮೊದಲೇ ನೀವು ಡೌನ್ ಪೇಮೆಂಟ್ ಆಗಿ ಮಾಡ್ಬೋದು ಸರ್. 22,000 ರೂಪಾಯಿ ಡೌನ್ ಪೇಮೆಂಟ್ ಮಾಡಿ ನೀವು EMI ಮುಖಾಂತರ ಇವತ್ತು 1 ಲಕ್ಷ ಬೆಲೆ ಬಾಳುವಂತಹ ಒಂದು ಬೈಕ್ ಕೂಡ ನೀವು ಖರೀದಿ ಮಾಡ್ಬೋದು ಸರ್. ಈ ಒಂದು ಮುಖಾಂತರ ನೀವು ಪ್ರತಿ ತಿಂಗಳು ಕಟ್ಟಬೇಕು ಅಂತ ಏನಿಲ್ಲ, ಪ್ರತಿ ತಿಂಗಳು ಸೇವಿಂಗ್ಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಒಂದೇ ಬಾರಿ ನೀವು 22 ಕಂತಿನ ಹಣ 22,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಮಾಡಿ, ಇನ್ನು ಮಿಕ್ಕಿದ ಹಣ EMI ಮಾಡ್ಕೊಂಡು ಮೊದಲೇ ನೀವು ಇವಿ ಸ್ಕೂಟರ್ ಬೈ ಮಾಡ್ಬೋದು ಸರ್. ನಮ್ಮಲ್ಲಿ ನಮಗೆ ಡೈರೆಕ್ಟ್ ನೀವು ಕಂಪ್ನಿ ಸ್ಕ್ಯಾನರ್ ಕೊಡ್ತೀರೋ, ಇಲ್ಲ ನಾವ್ಯಾರೋ ಬೇರೆ ಅಕೌಂಟ್ ಹಾಕಿ ದುಡ್ಡು ಹಾಕ್ಬೇಕು, ಇಲ್ಲ ನಿಮ್ಮ ಕಂಪ್ನಿಗೆ ನಮಗೆ ಓನ್ ಆಗಿ ಸ್ಕ್ಯಾನರ್ ಏನಾದ್ರು ಕೊಟ್ಟು ನಮ್ಮ ಹತ್ರ ಗ್ರಾಹಕರಿಂದ ಕಳ್ಸ್ಕೊಳ್ಳೋಕೆ ಏನಾದ್ರು ವ್ಯವಸ್ಥೆ ಇದೆ ಸರ್? ಸರ್, ಕಂಪನಿದ ಸ್ಕ್ಯಾನರ್ ಇರುತ್ತೆ ಸರ್. ಕಂಪನಿ ಸ್ಕ್ಯಾನರ್ಗೆ ನೀವೇನು ಮಾಡಬೇಕಾಗುತ್ತೆ, ಕಂಪನಿ ಸ್ಕ್ಯಾನರ್ಗೆ ನೀವು ಹಣವನ್ನು ಪಾವತಿ ಮಾಡಬೇಕಾಗ್ತದೆ. ಯಾವ ಪ್ರಮೋಟರ್ ನೋಡಿ, ಈ ಥರದೊಂದು ಪ್ರಮೋಟ್ ಖುಷಿ ಪಡುವಂಥ ವಿಚಾರ ಅಂತಂದ್ರೆ, ಕಂಪನಿದೊಂದು ಸ್ಮಾರ್ಟ್ ಕಾರ್ಡ್ ಬಂದಿದೆ ಅಂತ. ಸ್ಮಾರ್ಟ್ ಕಾರ್ಡ್ ನೋಡಿ, ಈ ಥರ ಸ್ಮಾರ್ಟ್ ಕಾರ್ಡ್ ಕೂಡ ಮಾಡಿದ್ದೇವೆ. ಈ ಸ್ಮಾರ್ಟ್ ಕಾರ್ಡ್ ಮುಖಾಂತರನೇ ನೀವು ಹಣವನ್ನು ಪಾವತಿ ಮಾಡುವಂಥದ್ದು ಕಂಪನಿಗೆ. ಓಕೆನಾ ಸರ್? ಇದು ಟೋಕನ್ ನಂಬರ್, ಇದು ಕಾರ್ಡ್ ನಂಬರ್ ಆಗಿರುತ್ತೆ. ಸೊ ಈ ಕಾರ್ಡ್ ನಂಬರ್ ಎವ್ರಿ ಮಂತ್ ನಿಮ್ಮ
ಟೋಕನ್ ನಂಬರ್ ಆಗಿರುತ್ತೆ. ಇದು ಪ್ರತಿ ತಿಂಗಳು ನಿಮ್ಮ ಡ್ರಾ ಬಾಕ್ಸ್ ಏನು ನಾವು ಲಕ್ಕಿ ಡ್ರಾ ಅಂತ ಹೇಳಿದ್ವಿ, ಆ ಲಕ್ಕಿ ಡ್ರಾ ಮುಖಾಂತರ ಸೊ ಈ ಒಂದು ನಂಬರ್ ಏನಿದೆ ಟೋಕನ್ ಮಾಡಿ ಡ್ರಾ ಬಾಕ್ಸ್ ಅಲ್ಲಿ ಹಾಕಿ ಮಿಕ್ಸ್ ಮಾಡಿ ನಾವು ಗ್ರಾಹಕರಿಂದನೇ ನಾವು ಒಂದು ಟೋಕನ್ಸ್ ತೆಗೆಯುವಂಥ ವ್ಯವಸ್ಥೆ ಇರುತ್ತೆ. ಏನು ನಿಮಗೆ ಕಾರ್ಡ್ ಕೊಡುತ್ತೆ ಆ ಕಾರ್ಡ್ ನಂಬರ್ ಇರುತ್ತೆ, ಅದು ನಿಮಗೆ ಪರ್ಮನೆಂಟ್ 22 months ಈ ನಂಬರ್ ಸೊ ವ್ಯಾಲ್ಯೂಬಲ್ ಇರುತ್ತೆ ಸರ್, ಅವೈಲೇಬಲ್ ಇರುತ್ತೆ. ಪ್ರತಿ ತಿಂಗಳು ಕೂಡ ನಾವು ಸ್ಕ್ಯಾನ್ ಮುಖಾಂತರ ಪೇ ಮಾಡ್ಕೋಬಹುದು ಡೈರೆಕ್ಟ್ ಕಂಪನಿ. ಏನು ನಿಮಗೆ ಕಾರ್ಡ್ ಕೊಡುತ್ತೆ ಸರ್, ಅಕಸ್ಮಾತ್ ಈಗ ಕೆಲವು ಕಡೆ ನಾವು ನೋಡೋದ್ರಿಂದ ನಿಮ್ಮನ್ನ ಕ್ವಶನ್ ಕೇಳ್ತಾ ಇದ್ದೀನಿ. ಕೆಲವು ಕಡೆ ಏನಾಗುತ್ತೆ ಅಂದ್ರೆ ನಮ್ಗೆ ಯಾರು ಏಜೆಂಟ್ ಬಂದಿರ್ತಾರೆ, ಏಜೆಂಟ್ ಕಟ್ಸ್ಕೊಂಡು ಹೋಗಿರ್ತಾರೆ, ಬಹುಮಾನ ಬಂದಾಗ ಅದನ್ನ ನೇರವಾಗಿ ನೀವು ಕಸ್ಟಮರ್ ತಲುಪಿಸ್ತೀರೋ ಇಲ್ಲ ಕಟ್ಸಿರಂತ ಲೀಡರ್ ಹತ್ರ ಕೊಡ್ತೀರಾ ಸರ್? ಸರ್ ನೇರವಾಗಿ ಗ್ರಾಹಕರಿಗೆ ತಲುಪಿಸ್ಕೊಡ್ತೀವಿ ಸರ್. ಯಾವ ರೀತಿ ಮಾಡ್ತೀರಾ ಸರ್? ನೇರವಾಗಿ ನೋಡಿ ಸರ್, ಗ್ರಾಹಕರಿಗೆ ನೇರವಾಗಿ ಕರೆ ಮಾಡ್ತೀವಿ ನಾವು, ಕಂಪನಿಯಿಂದ ಕರೆ ಮಾಡಿ ಗ್ರಾಹಕರಿಗೆ ಪ್ರಮೋಟರ್ ಮುಖಾಂತರ ಗ್ರಾಹಕರಿಗೆ ಅದನ್ನು ತಲುಪಿಸ್ಕೊಡುವಂಥ ವ್ಯವಸ್ಥೆನ ಮಾಡ್ತಾ ಇದೀವಿ ಸರ್. ಮತ್ತು ಯಾವುದೇ ಈಗ ವೆಹಿಕಲ್ಸು ಮನೆ ಇರ್ಬೋದು ಸರ್, ಕಂಪ್ಲೀಟ್ ಅದೇನೇ ಬಂದರೂ ಕೂಡ ಗ್ರಾಹಕರ ಹೆಸರಿಗೆ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಡುವಂಥ ವ್ಯವಸ್ಥೆ ಕೂಡ ನಾವು ಮಾಡಿದ್ದೀವಿ ಸರ್. ಸೂಪರ್ ಸರ್. ಬೇರೆ ಈಗ ಉದಾಹರಣೆ ಎಷ್ಟೋ ಜನ ಗ್ರಾಹಕರು ಹೇಳ್ತಾರೆ, ಈಗ ನನಗೆ ಬಂದಿದೆ ಸರ್ ನಾನು ಬೇರೆ ಹೆಸರು ಮಾಡಿಸ್ಕೊಡ್ತೀನಿ, ಆ ಥರದ್ದೆಲ್ಲ ಏನಿಲ್ಲ. ಗ್ರಾಹಕರಿಗೆ ಯಾರ ಗ್ರಾಹಕರಿಗೆ ಬಂದಿದೆ ಆ ಬಹುಮಾನ ಅವರಿಗೆ ರಿಜಿಸ್ಟ್ರೇಷನ್ ಸರ್. ಈಗ ಅಕಸ್ಮಾತ್ ನನಗೆ ಕಾರ್ ಬಂತು, ಕಾರ್ ಬಂದಾಗ ನಾನೇನಾದ್ರೂ ದುಡ್ಡು ಇಸ್ಕೋಬೋದಾ ನಿಮ್ಮ ಹತ್ರ? ಖಂಡಿತ ಇಲ್ಲ ಸರ್, ಯಾವುದೇ ಕಾರಣಕ್ಕೂ ದುಡ್ಡು ಕೊಡಲ್ಲ ಸರ್, ನಿಮಗೆ ವಾಹನನೇ ಕೊಡೋದು ನಾವು. ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಒಂದು ವಿಚಾರ ಗೊತ್ತಿರಲಿ, ಯಾವುದೇ ವಾಹನ ಆಗಿರ್ಬೋದು ಮನೆ ಆಗಿರ್ಬೋದು ಏನಾದರೂ ನಿಮಗೆ ಒಂದು ಈ ಒಂದು ಇದ್ರ ಮುಖಾಂತರ ಡ್ರಾ ಮುಖಾಂತರ ನಿಮ್ಗೆ ಏನಾದರೂ ಬಹುಮಾನವಾಗಿ ಬಂದಿದ್ರೆ ಸೊ ಅದು ರಿಜಿಸ್ಟ್ರೇಷನ್ ಇದೆ, ಸರ್ಕಾರಿ ಶುಲ್ಕ ಇರೋದು, ಅದು ನೀವೇ ಪಾವತಿ ಮಾಡಬೇಕಾಗುತ್ತೆ ಸರ್. ಈಗ ವೆಹಿಕಲ್ಸ್ ಎಕ್ಸಾಂಪಲ್ಗೆ ಒಂದು ಬೈಕ್ ನಿಮಗೆ ಡ್ರಾ ಮುಖಾಂತರ ಬಂದಿದೆ, ಬೈಕ್ದು ವ್ಯಾಲ್ಯೂ ಬಂದು ಶೋರೂಮ್ ಪ್ರೈಸ್ 1 ಲಕ್ಷ ಇರುತ್ತೆ, 1 ಲಕ್ಷ ಡಿಡಿನ ಶೋರೂಮ್ಗೆ ಕಂಪನಿ ಕಟ್ಟುತ್ತೆ. ಓಕೆನಾ, ನಿಮಗೆ ಅಲ್ಲಿಂದ ಬೈಕ್ ಸಿಗುತ್ತೆ, ಆ ಬೈಕ್ ನಿಮ್ಮ ಹೆಸರಿಗೆ ನೀವು ಮಾಡಿಸ್ಕೋಬೇಕು. ಅಲ್ಲಿಗೆ ಏನು RTO ಚಾರ್ಜಸ್ ಇರ್ಬೋದು, ರೋಡ್ ಟ್ಯಾಕ್ಸ್ ಇರ್ಬೋದು, ಇನ್ಶೂರೆನ್ಸ್ ಇರ್ಬೋದು, ಅದ್ರದ್ದೇನು ಎಕ್ಸ್ಟ್ರಾ ಇನ್ನೇನು ಸರ್ಕಾರಿ ಶುಲ್ಕ ಇದೆ ಅದನ್ನು ನೀವೇ ಪಾವತಿ ಮಾಡಬೇಕಾಗುತ್ತೆ. ಬಹುಮಾನದ ವಿಜೇತರಿಗೆ ಅದನ್ನು ಬಳಸತಕ್ಕದ್ದು ಸರ್. ನ್ಯೂಸ್ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ. ಧನ್ಯವಾದಗಳು. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.